ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾವಿವಾಗ ಭೇಟಿಯಾಗಲು ಬಂದಿರೋದು ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನ ಹುಳಿಯಾರಗೊಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು. ಬನ್ನಿ ಅವರ ಜೊತೆ ಒಂದು 2 ನಿಮಿಷ ಸಂದರ್ಶನ ಮಾಡೋಣ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸುರೇಶ್ ದೇವಡಿಗ. ಸುರೇಶ್ ದೇವಡಿಗ. ಸರ್ ತಾವು ಯಾವ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ ಆಗಿರೋದು? ಹುಳಿಯಾರಗೊಳ್ಳಿ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ ಆಗಿರೋದು. ಇದೇ ಮೊದಲನೇ ಬಾರಿನ ಸರ್? ಮೊದಲನೇ ಬಾರಿನೇ ನಿಂತು ಜಯಗಳಿಸಿದ್ದೀರಾ. ಹೇಗಿದೆ ಸರ್ ರಾಜಕೀಯ? ಅಂದರೆ ನಮ್ಮ ಏರಿಯಾದಲ್ಲಿ ಅಂದರೆ ಜಾಸ್ತಿ ಬಿ ಜೆ ಪಿ ಇರೋದು. ಅಂದರೆ ನಾನು ಮತ್ತು ಪ್ರದೀಪ್ ಅಂತ ಅವರಿಗೆ ಇದಕ್ಕೆ ಹೋಗಿದ್ದಾರೆ ಬಿ ಜೆ ಪಿಗೆ. ಕಾಂಗ್ರೆಸ್ 2 ಸೀಟು, 5ರಲ್ಲಿ 3 ಬಿ ಜೆ ಪಿ, 2 ಕಾಂಗ್ರೆಸ್ ಬಂದಿದೆ ಅಷ್ಟೇ. ಒಟ್ಟಿನಲ್ಲಿ ಜನಸೇವೆ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ. ಸರ್ ನಿಮ್ಮ ಕೆಲಸ ಸರ್? ಕೆಲಸ ಗೋದ್ರೇಜ್ ಫ್ಯಾಕ್ಟ್ರಿ. ಸರ್ ಒಂದು ಫ್ಯಾಕ್ಟ್ರಿ ನಡೆಸ್ಕೊಂಡು ನೀವು ಪಾಲಿಟಿಕ್ಸಿಗೆ ಬರಬೇಕು ಅನ್ನೋದಕ್ಕೆ ಸ್ಫೂರ್ತಿ ಏನು ಸರ್? ಸ್ಫೂರ್ತಿ ಅಂದರೆ ನಮ್ಮದು ದೇವಕರ್ ಶೆಟ್ಟಿ ಅವರೊಟ್ಟಿಗೆ ಇದ್ದದಲ್ಲ, ಆ ಒಂದು ಸ್ಫೂರ್ತಿಯಿಂದ ಅವ್ರ ಜೊತೆ ಒಡನಾಟ ಮತ್ತು ಅವ್ರು ಮಾಡ್ತಿದ್ದ ಅಭಿವೃದ್ಧಿ ಕೆಲಸದಿಂದ ರಾಜಕೀಯಕ್ಕೆ ಬಂದಿದ್ದಾರೆ. ಅವರಂದರೆ ಪ್ರೆಸಿಡೆಂಟ್ ಆಗಿದೆ ನಮ್ಮದು ಹುಳಿಯಾರಗೊಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಪ್ರೆಸಿಡೆಂಟ್. ಹಾಗಾಗಿ ಆ ಒಂದು ಸ್ಫೂರ್ತಿಯಿಂದ ಬಂದಿದ್ದೀರಾ ರಾಜಕೀಯಕ್ಕೆ. ಓಕೆ ಸರ್, ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ಊರಲ್ಲಿ ಏನೆಲ್ಲ ತೊಂದರೆಗಳಿತ್ತು ಸರ್? ನಮ್ಮದೆಲ್ಲ ಸ್ವಲ್ಪ ರೋಡ್ ಅದು ಮತ್ತು ಇದ್ರದ್ದು ನೀರಿನ ವ್ಯವಸ್ಥೆ, ತೋಡು ನೀರಿನದ್ದು ನಮ್ಗೆ ಎಷ್ಟು ಪ್ರಾಬ್ಲಮ್ ಬರೋದಿಲ್ಲ. ಹರಿದೋಗ ನೀರು ತೋಡದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಈಗ ಅಲ್ಲಿ ಮುಂಚೆ ಇಷ್ಟು ಸಿಟಿ ಇರಲಿಲ್ಲಲ್ಲ, ಸ್ವಲ್ಪ ಈಗ ಇಂಪ್ರೂವ್ಮೆಂಟ್ ಆಗ್ತದೆ, ಆಗ ಒಂದೊಂದು ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಒಟ್ಟಿನಲ್ಲಿ ರಸ್ತೆ ಮತ್ತು ಬೀದಿ ದೀಪ ಇದೆಲ್ಲ ಭಾರಿ ತೊಂದರೆ ಇತ್ತು. ಓಕೆ ಸರ್, ನೀವು ಗೆದ್ದು ಈಗ 4 ವರ್ಷ ಅಧಿಕಾರ ಆಗಿದೆ. ಈ 4 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಸರ್ ನಿಮ್ಮೂರಲ್ಲಿ? ನಮ್ಮದು ಬಂದು ಫಂಡ್ನಲ್ಲಿ ನಮಗೆ ಎಷ್ಟು ರೋಡಲ್ಲಿ ಜಾಸ್ತಿ ಇಲ್ಲ, ಮತ್ತು ತೋಡಿನ ವ್ಯವಸ್ಥೆ ಅದೆಲ್ಲ ಮಾಡ್ತೀವಿ. ಸಾಕಷ್ಟು ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಮತ್ತು ಶಾಸಕರ ನಿಧಿಯಲ್ಲಿ ನಮ್ಮದು ಹುಳಿಯಾರಗೊಳ್ಳಿ ಶಾಲೆ ದಂತಿರ್ ಶಾಲೆ 5 ಲಕ್ಷದ ಕಾಂಕ್ರೀಟ್ ವರ್ಕ್ ಮಾಡಿದ್ವಿ. ಮತ್ತು ಇಲ್ಲಿ ನಮ್ಮ ಪಂಚಾಯತ್ ನಿಧಿಯಿಂದ ಪಂಚಾಯತ್ 1 ಲಕ್ಷ ರೂಪಾಯಿ ಮನೆ ಆಗಿರ್ಬೋದು, ಇಂದಿರಾವಾಸ್ ಮನೆಗಳು ಅದೆಲ್ಲ ಆಗಿದೆ. ಓಕೆ ಸರ್. ಸರ್ ಇನ್ನು ಮುಂದೆ ಏನೆಲ್ಲ ಮಾಡಬೇಕು ಅಂತ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ? ನಮ್ಮ ಮುಂದೆ ಎಲೆಕ್ಟಾಗಿ ಬಂದದಕ್ಕೆ ಒಂದು ಜನ ಇದು ಮಾಡಬೇಕು, ಸೇವ್ ಮಾಡಬೇಕು ಅಷ್ಟೇ. ಜನ ತೊಂದರೆ ಆಗಿದೆ, ನಮಗೆ ಗಲಾಟೆ ಇಲ್ಲ, ಸಿಂಪಲ್ ಆಗಿರ್ಬೇಕು. ಗಲಾಟೆ ಇಲ್ಲದೆ ಒಳ್ಳೆಯ ರಾಜಕೀಯದಲ್ಲಿ ಇರಬೇಕು. ಒಟ್ಟಿನಲ್ಲಿ ಒಂದು ಜನಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಓಕೆ ಸರ್, ಈಗ ನೀವು ಗೆದ್ದು ಈ ಒಂದು ಸ್ಥಾನಕ್ಕೆ ಬರಬೇಕು ಅಂದರೆ ಸರ್ ನಿಮಗೆ ಓಟ್ ಹಾಕಿ ಗೆಲ್ಸಿರೋಂಥ ಮತದಾರರ ಥರ, ಆ ಮತದಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಅದೇ ನಾನಂದರೆ ಇದು ಯಾವುದಕ್ಕೆ ಬೇರೆ ಪಕ್ಷಕ್ಕೆ ಹೋಗಲಿಲ್ಲ, ಎಲ್ಲರೂ ಆಚೆ ಹೋದರು. ಆದರೆ ನಮಗೆ ಜನರು ವಿನ್ ಮಾಡಿದ್ದು ಯಾವ ಪಕ್ಷದಿಂದ, ನಾವು ಯಾವ ಸಿಂಬಲ್ನ ನಿಂತರೂ ಸಹ ಜನ ವಿನ್ ಮಾಡಿದ್ದಾರೆ ನಮ್ಮ. ಅದು ಪಕ್ಷ ಇದು ಪಕ್ಷ ನೋಡಲಿಲ್ಲ, ನಮಗೆ ಒಂದು ಜನ ನೋಡಿ ಓಟ್ ಹಾಕಿದ್ದಾರೆ. ನಾವು ಇನ್ನೊಂದು ಪಕ್ಷಕ್ಕೆ ಆಗಿ ಹೋಗಲಿಲ್ಲ ಯಾವುದಕ್ಕೆ ಸಹ. ಓಕೆ, ಅವ್ರಿಗೆ ಒಂದು ಜನಸೇವೆ ಮಾಡೋ ಮುಖಾಂತರ ನಮಗೆ ಅವರು ಇದು ಕೊಟ್ಟದ್ದು ನಾವು ಕೃತಜ್ಞತೆಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್, ನಿಮ್ಮ ಸಹ ಸದಸ್ಯರಿಗೆಲ್ಲ ಏನೊಂದು ಒಳ್ಳೆ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಬೇರೆ ಒಂದು ನಮ್ಮ ಪಂಚಾಯತ್ ಅಂದರೆ ಒಂದು ಟ್ರೂಪಾಗಿ ನಾವು ಕೆಲಸ ಮಾಡ್ತೀವಿ, ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ಓಕೆ ಸರ್, ಇದೇ ರೀತಿಯಲ್ಲಿ ಪ್ರತಿದಿನ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರಲಿ ನಿಮ್ಮ ಕಡೆಯಿಂದ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು.